ಇದು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಬರದ ಬಗ್ಗೆನೂ ಕೂಡ ವಿಧಾನಸಭೆಯಲ್ಲೂ ಕೂಡ ನಾನು ಸುಮಾರು 3 ಗಂಟೆಗಳು ಹೆಚ್ಚು ಕಾಲ ಮಾತಾಡಿದ್ದೀನಿ. ಬರದ ಬಗ್ಗೆ ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಏನು ಬಿಡುಗಡೆ ಮಾಡಿದೆ ಅಂತ ಕೊಟ್ಟಿದ್ದೀನಿ. ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಡಬಲ್ ಹಣ ಕೊಟ್ಟಿದ್ದೀರಿ ಅದನ್ನು ಹೇಳಿದಿರಿ. ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ಹಣ ಕೊಟ್ಟಿದ್ರು, ಮೋದಿಯವರ ಕಾಲದಲ್ಲಿ ಎಷ್ಟು ಹಣ ಕೊಟ್ಟಿದ್ರು, ಇವೆಲ್ಲ ಟ್ಯಾಲಿಯನ್ನು ಕೊಟ್ಟಿದ್ದೀನಿ. ಅಷ್ಟಾದರೂ ಕೂಡ ಅದೇನೋ ಹೇಳ್ತಾರಲ್ಲ, ಆನೆ ಹೊಟ್ಟೆಗೆ ಅದೇನೋ ಅರೆಕಾಸಿನ ಮಜ್ಜಿಗೆ ಅನ್ನೋ ರೀತಿ 2,000 ರೂಪಾಯಿ ಕೊಡ್ತೀನಿ ಅಂತಾರೆ. ಒಬ್ಬೊಬ್ಬ ರೈತರಿಗೆ ನನ್ನ ಪ್ರಕಾರ ಒಂದು 2 ಎಕರೆ 3 ಎಕರೆ ಇರುವಂತ ರೈತರಿಗೆ ಸುಮಾರು ಅವ್ರು ಕೊಡಬೇಕಾಗಿರೋದು 30,000 ಮೇಲೆ ಆಗುತ್ತೆ. 20ರಿಂದ 30,000 ಮೇಲೆ ಆಗುತ್ತೆ. ಡಬಲ್ ಕೊಟ್ರೆ 40ರಿಂದ 50,000 ಆಗುತ್ತೆ. ನಾವು ಕೊಟ್ಟದ ರೀತಿ ಕೊಟ್ರೆ 2,000 ಕೊಡ್ತೀನಿ ಅಂತ ಅಧಿವೇಶನ ನಡೀತೈತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಿ ಸರ್ಕಾರ ವಿರೋಧ ಪಕ್ಷದವರು 1 ನಯ ಪೈಸೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಅಂತ ಅನೌನ್ಸ್ ಮಾಡಿದ್ರು. ಇದುವರೆಗೂ ಅಧಿವೇಶನ ಆಗಿ 1 ವಾರ ಆಗೈತೆ. ಇನ್ನೂವರೆಗೂ ಫ್ರೂಟ್ ಮುಖಾಂತರ ಕೊಡ್ತೀನಿ ಅಂದ್ರು. ಅದು ಫ್ರೂಟ್ ಸರಿ ಇಲ್ಲ. ಅದು ಫ್ರೂಟಲ್ಲಿ ಸುಮಾರು ನಮ್ಮ ಕೆಲವು ಜಿಲ್ಲೆಗಳಲ್ಲಿ 35% ಆಗಿಲ್ಲ. 35ರಿಂದ 40% ಕೂಡ ರೈತರು ನೋಂದಾವಣಿ ಆಗಿಲ್ಲ. ಇನ್ನು 60% ಜನಕ್ಕೆ ಹೆಂಗ್ ರೈತರು ಕೊಡ್ತೀರಾ ನೀವು? ನಾನು ವಿಧಾನಸಭೆಯಲ್ಲೂ ಹೇಳಿದ್ದೀನಿ ಇದನ್ನು. DBT ಮುಖಾಂತರ ಮೊದಲೇ ಹಾಗೆ ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹೋಗ್ಬೇಕು, ಆ ಥರ ಹೋಗ್ಬೇಕಾಯ್ತು. ಅದು ಕೊಟ್ಟಿಲ್ಲ. 2,000 ರೂಪಾಯಿನೂ ಇನ್ನೂ ತಲುಪಿಲ್ಲ. ಅಂದರೆ ಸರ್ಕಾರ ಒಂಥರ ದಿವಾಳಿ ಆಗಿರೋದು ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊದಲೆಲ್ಲ ಹೇಳ್ತಾ ಇದ್ರು ಪ್ರೈಮ್ ಮಿನಿಸ್ಟರ್ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಹೋಮ್ ಮಿನಿಸ್ಟರ್ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ. ಈಗ ಇಬ್ಬರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಭೇಟಿನೂ ಮುಗ್ದಿದೆ. ಎಲ್ಲ ಭೇಟಿ ಮಾಡಿ ಬಹಳ ಸೌಹಾರ್ದಯುತವಾಗಿ ಒಳ್ಳೆ ರೀತಿ ಆಯಿತು, ಎಲ್ಲ ನಾವು ಹೇಳಿದ್ದೆಲ್ಲ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನಾದರೂ ಹಣ ಬಿಡುಗಡೆ ಮಾಡಿ ಕೇಂದ್ರದಿಂದ. ಇನ್ನು ಹಣ ಅವರು NDRF ರೂಲ್ಸ್ ಪ್ರಕಾರ ಹೆಂಗೆ ಹಣ ಬಿಡುಗಡೆ ಮಾಡಬೇಕು? ಸುಮಾರು 14-15 ರಾಜ್ಯಗಳಲ್ಲಿ ಬರ ಇದೆ. ಒಬ್ಬೊಬ್ಬರಿಗೆ ಏನು ಬಿಡುಗಡೆ ಮಾಡಲ್ಲ, ಎಲ್ಲರಿಗೂ ಒಂದೇ ಸರಿ ಬಿಡುಗಡೆ ಮಾಡುವಂಥ ಪದ್ಧತಿ ಇರೋದು. ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇರ್ತೈತೆ. ಆ ಕಮಿಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಯಾವ್ಯಾವ ರಾಜ್ಯಕ್ಕೆ ಏನೇನು ವರದಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಹಸಿರು ಬರ ಅಂತ ಹೇಳಿದ್ದಾರೆ. ಹಸಿರು ಬರಕ್ಕೆ ಏನು ಕೊಡ್ಬೋದು ಅದೆಲ್ಲವನ್ನ NDRF ಕೊಡ್ತಾರೆ. ಅವ್ರು ನೋಡದೆ ನೀವು ಅವ್ರನ್ನ ಕಾದ್ಕೊಂಡು ನಮ್ಮ ರೈತರಿಗೆ ಮೋಸ ಮಾಡಬಾರ್ದು. ನಾವು ನಮ್ಮ ಸರ್ಕಾರ BJP ಸರ್ಕಾರ ಕರ್ನಾಟಕದಲ್ಲಿದ್ದಾಗ 3.5 ವರ್ಷ ಇದ್ದಾಗ ನಾವು ಕೇಂದ್ರ ಸರ್ಕಾರನ ಬರೋಕ್ ಮುಂಚೆನೆ ನಾವು 3 ತಿಂಗಳಿಗೆ ಮುಂಚೆನೆ ನಾವು ಹಣವನ್ನು ರೈತರ ಅಕೌಂಟ್ಗೆ DBT ಮುಖಾಂತರ ಹಾಕಿದ್ದೀವಿ. ಅದರಿಂದ ನೀವು ಕೂಡ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೀರಿ. ಈಗಾಗಲೇ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದಿರಿ. ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿದಿರಿ. ಇನ್ನು ಅದರ ಬಗ್ಗೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಾವು ಭಾಷಣ ಏನು ಮಾಡಿದಿರಿ, ನಾವು ಆಗ್ರಹನ ಏನು ಮಾಡಿದ್ದೀರಿ ಅದ್ರ ಬಗ್ಗೆ ಅವ್ರು ಮಾತಾಡಲಿಲ್ಲ. ನಾರ್ಮಲಿ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಬೇಕಾದ್ರೆ ವಿರೋಧ ಪಕ್ಷದ ನಾಯಕರಾಗಲಿ ಬೇರೆ ಸದಸ್ಯರು ಏನೇನು ಹೇಳಿದ್ರು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅವ್ರು ರಿಪ್ಲೈ ಮಾಡಬೇಕಾಯ್ತು. ಮಾಡಲಿಲ್ಲ. ಜನರಲ್ ಆಗಿ ರಿಪ್ಲೈ ಮಾಡಿದ್ರು. ಮತ್ತೆ ರೈತರ ಬಡ್ಡಿ ಮೇಲಿನ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ರೈತರ ಬಡ್ಡಿ ಅಂದ್ರೆ ಅದು ಕಂಡೀಷನ್ ಏನು ಹಾಕಿದ್ರೆ ರೈತ ದುಡ್ಡು ಕಟ್ಟಬೇಕು, ಅಸಲು ಕಟ್ಟಬೇಕು. ಈ ಬರಗಾಲದಲ್ಲಿ ಏನು ಬೆಳೆನೇ ಬಂದಿಲ್ಲಲ್ಲ, ಏನು 1 ನಯ ಪೈಸೆ ಬೆಳೆನೇ ಬಂದಿಲ್ಲ. ಇರೋ ಬೆಳೆ ಎಲ್ಲ ಹೊರಟೋಗಿದೆ. ಅಸಲು ಹೆಂಗ್ ಕಟ್ತಾರೆ? ಎಷ್ಟು ಟ್ರಿಕ್ಸ್ ಮಾಡಿದ್ದಾರೆ ನೋಡಿ ಸರ್ಕಾರದವರು. ಮತ್ತೆ ಅವರು ಅನೌನ್ಸ್ ಮಾಡಿರೋಂಥ ಏನು ಬಡ್ಡಿ, ನಾ ಅದನ್ನು ನಮ್ಮ ರಿಸರ್ಚ್ ಟೀಮ್ಗೆ ಹೇಳಿದಿರಿ. ಎಷ್ಟು ಜನಕ್ಕೆ ಸಿಗುತ್ತೆ ಅನ್ನೋದು ಅದು ನನಗೆ ಡೌಟು. ಸಿಗುವಂಥದ್ದು ಡೌಟು. ಇವರ ಕ್ಯಾಲ್ಕುಲೇಷನ್ ಪ್ರಕಾರ ಅದು ಕೂಡ ಒಂದು 10% ರೈತರಿಗೂ ಸಿಗಲ್ಲ. ಅಂದರೆ ಮೋಸ, ಅವ್ರ ಹತ್ರ ದುಡ್ಡಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಮತ್ತೆ ಇಡೀ ಉತ್ತರ ಕರ್ನಾಟಕದ 3 ದಿನ ಚರ್ಚೆ ನಡೀತು. ಅದರಲ್ಲಿ ಪ್ರಮುಖವಾಗಿ ನೀರಾವರಿ ಬಗ್ಗೆ ಎಲ್ಲರೂ ಮಾತಾಡಿದವರು 80% ಜನ ನೀರಾವರಿ ಬಗ್ಗೆ ಮಾತಾಡಿದ್ರು. ಒಂದೇ ಒಂದು ರೂಪಾಯಿನೂ ನೀರಾವರಿ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲೂ ಹೇಳಿಲ್ಲ.
ಕೃಷ್ಣ ಇರ್ಬೋದು, ಮಹದಾಯಿ ಇರ್ಬೋದು, ಯಾವುದ್ರ ಬಗ್ಗೆನೂ ಒಂದು ವರ್ಡನ್ನು ಹೇಳಿಲ್ಲ ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ. ಮತ್ತೆ ಕಾಲೇಜುಗಳ ಬಗ್ಗೆ ಪ್ರಸ್ತಾವ ಮಾಡಿದ್ರು, ಮಹಿಳಾ ಕಾಲೇಜುಗಳ ಬಗ್ಗೆ, ಅದ್ರ ಬಗ್ಗೆನೂ ಕೂಡ ಎಲ್ಲೂ ಮಾತಾಡಲಿಲ್ಲ. ಬರದ ಬಗ್ಗೆ ಪ್ರಸ್ತಾವ ಮಾಡಿದ್ರು, ಅದು ಕೂಡ ಎಲ್ಲೂ ಪ್ರಸ್ತಾವ ಮಾಡಲಿಲ್ಲ. ಒಂದೇ ಒಂದು ಅವ್ರು ಹೇಳಿದ್ದು ಜೋರಾಗಿ, ನಾನು ರೈತರ ಸಾಲ ಅದರ ಬಡ್ಡಿಯನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಅದು ಬೋಗಸ್, ಅದನ್ನು ಕೂಡ ಬೋಗಸ್. ಅಂದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ 1 ಗಂಟೆಗಳ ಕಾಲ ಅವರು ಏನ್ ಮಾತಾಡಿದ್ರು ಅಂತ ಯಾರಿಗೂ ಅರ್ಥನೇ ಆಗಲಿಲ್ಲ. ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಚಾಮರಾಜನಗರ, ಹಿಂಗೆ ಸುತ್ತಾಡಿ ಕೊನೆಗೆ ಉತ್ತರ ಕರ್ನಾಟಕಕ್ಕೆ ಬಂದಿದ್ದವರು. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ತಯಾರಿಲ್ಲ, ಮತ್ತೆ ಸರ್ಕಾರದಿಂದ ಘೋಷಣೆ ಮಾಡಕ್ಕೆ ಅವ್ರ ಹತ್ರ ಹಣ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಅದನ್ನು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ರೈತರ ಸಾಲ ಮನ್ನಾ ಆಗಬೇಕು, ಎಕರೆಗೆ 25,000 ರೂಪಾಯಿ ಹಣವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ.